ದೊಡ್ಡ ಟಾರ್ಚರ್ ಮನೆಯವ್ರನ್ನ ಹಾಕೊಂಡು ಶಾರ್ಟ್ ಫಿಲ್ಮ್ ಮಾಡೋದಿಲ್ಲ, ಅತಿ ದೊಡ್ಡ ಟಾರ್ಚರ್ ಇದಕ್ಕಿಂತ ಯಾವ್ದು ಇಲ್ಲ. ಬೇರೆಯವ್ರನ್ನ ಹೇಳ್ಬೋದು, ಇವ್ರು ಹೇಳಕ್ಕಾಗಲ್ಲ, ಹೇಳದ್ ಮುಖ ಬೇರೆ ಇಷ್ಟು ದಪ್ಪ ಆಯ್ತದೆ, ನಾವ್ ಏನ್ ಮಾಡೋಣ. ಇಲ್ಲ ಚೇಂಜ್ ಮಾಡ್ತಾ ಇದೀನಿ ಕೂಲಾಗಿ, 1-2-3 ಬಟ್ಟೆ ಎಲ್ಲ ಹಾಕಿ ತೋರಿಸ್ತಾ ಇದೀನಿ. ನಿನ್ನೆ 4 ಬಟ್ಟೆ ಚೇಂಜ್ ಮಾಡಿದ್ದಾರೆ. ಓಕೆ, ಎಲ್ರಿಗೂ ನಮಸ್ಕಾರ. ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀನಿ. ಇನ್ನು ಅವರು ನಾಳೆ ಎಲ್ಲಿದೆ ಫಿಲ್ಮ್ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ, ಅಷ್ಟೊಳಗೆ ನಾನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಚಿಕ್ಕದಂಗೆ ಚಿಕ್ಕ ಶಾರ್ಟ್ ತೆಗ್ದಾಯ್ತು ಅಂದರೆ ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಕಟ್ ಮಾಡೋದು ಅದೆಲ್ಲ ಆಗಿದೆ. ಈಗ ಬಟ್ಟೆ ಹೋಗಿಬೇಕಂತೆ, ಹಾಗಾಗಿ ಎಲ್ಲದಕ್ಕೂ ಒಂದೊಂದು ಡ್ರೆಸ್ ಚೇಂಜ್ ಮಾಡಬೇಕು. ಇದು 3ನೇ ಡ್ರೆಸ್ ಹಾಕೊಂಡಿದ್ದೀನಿ. ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ನೋಡೋಣ ಯಾವ ಥರ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಂದು ಫೇಸ್ ಕ್ಯಾಮ್ರಾಗೆಲ್ಲ ನನ್ನ ಫೇಸ್ ಅಷ್ಟು ಚೆನ್ನಾಗಿ ಬರಲ್ಲ, ರಿಯಲಾಗೆ ಒಂಚೂರು ಉತ್ತಮ. ಬಟ್ಟೆ ತೊಳೆಯೋ ಸೀನ್ ಇದೆ, ನಮ್ಮ ಮನೆಯವರು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾರೆ. ಇವ್ನು ಹಿಂಗೆ ಸುತ್ತಾಡೋದೇ ಆಗಿದೆ, ಬರೀ ಕಾಫಿ ಕುಡ್ಕೊಂಡು. ಒಂದು ಕುಕ್ಕೆ ತಬೇಲಿ, ಒಂದು ಕುಕ್ಕೆ ಹೋಗಿ ನೀನು, ಒಂದು ಕುಕ್ಕೆ ಹೋಗಿ ಸಿಗುವ ಎಲ್ಲ ಓಕೆ ಅನ್ಬೇಡಿ. ಮೈಕ್ ಆನ್ ಮಾಡ್ಕೊಂಡಿದ್ದೀನಮ್ಮ, ಪ್ರೆಸ್ ಮಾಡಿ ಇಟ್ಕೋಬೇಕು ಕಣಮ್ಮ. ಆನಂತೆ ಬೀಳುತ್ತೆ ಕರೆಕ್ಟಾಗಿ ಇಟ್ಟು ಸಿಕ್ಸಿಲ್ಲ ನೀನು ಮೈಕ. ಲೈಟಿಂದ ಹೊರಗಡೆ ಹೋಗು. ಈಗ ಬಟ್ಟೆ ಒಗೆಯೋ ಸೀನು, ಬಟ್ಟೆ ಒಗಿತಾ ಇದ್ದೀನಿ. ಲೈಟಿಂದ ಹೊರಗಡೆ ಹೋಗು. ಈಗ ಬಟ್ಟೆ ಒಗೆಯೋ ಸೀನ್ ಎಲ್ಲ ಇತ್ತು, ಬಟ್ಟೆ ಎಲ್ಲ ಹೋಗ್ತಾಯಿತ್ತು. ನೆನ್ನೆ ಇನ್ನೂ ಆಗಿಲ್ಲಂತೆ. ಇದು ಇಷ್ಟ ಇದೆ ಬ್ರಷ್, ಅದನ್ನ ಮಾತ್ರ ಮಾಡು. ನಂದೊಂದು ಅಂಡರ್ವೇರ್ ಐತಲ್ಲ, ಕನ್ನಡ ಮಾತಾಡ್ತಿರಲ್ಲ. ಫಿಲ್ಮ್ ಮಾಡೋದು ನನ್ನ ಜೊತೆ ಇನ್ನೂ ಸೆನ್ಸ್ ಇಲ್ಲ ಅವನಿಗೆ. ಇಷ್ಟು ಶಾರ್ಟ್ ಫಿಲ್ಮ್ ನಾನು ಒಂದೊಂದೇ ಶಾರ್ಟಿಗೆ ಮುಗಿಸ್ತಾ ಇದ್ದೀನಿ ಇವನಿಂದ. ರೋಲಿಂಗ್ ನನಗೆ ಕೆಲಸಗಳು ಬೇಗ ಮುಗಿಬೇಕು. ನಮ್ಮನೆಯವರು ಯಾವಾಗ ಸ್ಟಾಪ್ ಅಂತಾರೆ ಅನ್ನೋದು ಕಾಯ್ತಾ ಇರ್ತೀನಿ. ಬ್ಯಾಟ್ರಿ ಲೋ ಆಯ್ತು ನೋಡಿ, ಒಂದು ನಿಮಿಷ ಆಯ್ತಾ ಮುಗಿತಿದ್ದು. ಯಾವಾಗಲೂ ಇದೇ ಹಣೆ ಬರ, ಬರೀ ಬ್ಯಾಟ್ರಿ. ಇವಾಗ ಸೋಪು ಬ್ರಷ್ ಎಲ್ಲ ಹುಡುಕೊ ಬಂದ್ಬಿಟ್ಟು ಈಗ ಬಟ್ಟೆ ಒಗಿತಾ ಇದೀನಿ. ಒಂದ್ ಬಟ್ಟೆ ಒಗ್ದಾಯ್ತು. ಹಿಂಗೆ ಲೈಟಿಂಗ್ಸ್ ಹಾಕೊಳ್ಳೋದಂದ್ರೆ ಹಿಂಗೆ ಪಳ್ಳ 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 ನೋಡಿ. ಇವಳಿಗೆ ಇನ್ನೂ ಒಂದು ಕುಕ್ಕೆ ತಂದು ಕೊಡ್ಬೇಕು, ಒಂದು ಕುಕ್ಕೆ ಹಾಕ್ಸೋಣ ಅಂತ ನಾನು ಬಟ್ಟೆ ಒಗೆಯೋದು ಒಂದೇ ಒಂದು ನನಗೆ ಇಷ್ಟ ಇಲ್ಲ. ಆಕ್ಚುಲಿ ಹಂಗೆ ಇರಬರೋದೆಲ್ಲ ಇಷ್ಟ ಇಲ್ಲ. ಪಾತ್ರೆ ತೊಳೆಯೋದೆಲ್ಲ ಓಕೆ, ಪಾತ್ರೆ ತೊಳೆಯೋದು ಒಂಥರ ಖುಷಿ ಇರುತ್ತೆ, ನೀರಲ್ಲಿ ಆಟ ಆಡೋದು. ಇದು ತುಂಬಾ ಕೆಲಸ ಹಿಡಿಯುತ್ತೆ. ಉಜ್ಜೋದು, ಸೋಪ್ ಹಾಕೋದೊಂದ್ಸರಿ, ಉಜ್ಜೋದೊಂದ್ಸರಿ, ನೀರ್ ಹಾಕೋದೊಂದ್ಸರಿ, ಕುಕ್ಕೋದೊಂದ್ಸರಿ, ಒಗೆದೊಂದ್ಸರಿ. ಈಗ ಯಾರು ಒಗೆದ್ ನಾನು ನೋಡಿಲ್ಲಲ್ಲ, ಹಿಂಗೆ ಎತ್ತೆತ್ ಬಡಿಯೋ ಸೌಂಡು ಕೇಳಿಲ್ಲ, ನಾನು ಎಲ್ಲೂ ನೋಡಿಲ್ಲ. ಹಾಸನ ಬೆಂಗಳೂರು ಮನೇಲಿ ನಾನು ಒಬ್ಳೆ ಒಗಿತಾ ಇರ್ತೀನಿ. ಯಾರು ಕೇಳಿಸ್ಕೊಂತಾರ, ನೋಡ್ತಾ ಇರ್ತಾರೆ, ಇದೇ ಯಾಕೆ ಹಿಂಗ್ ಒಗಿತಾಳೆ ಅಂತ ಅನ್ಕೊಂತಾರೆ. ಅದು ಮ್ಯಾಟ್ ಎಲ್ಲ ಇರುತ್ತಲ್ಲ, ಅವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಕ್ಕಾಗಲ್ಲ. ಆ ಕಡೆ ಈ ಕಡೆ ತಿರುಗಿ ನೋಡೋದ್ರೊಳಗೆ ಒಗ್ದೊಗ್ದು ಬಂದ್ಬಿಡ್ತೀನಿ. ಯಾರು ಏನಾದ್ರೂ ಅನ್ಕೊಳ್ಳಿ, ಕಷ್ಟ. ನಾನು ಚೆನ್ನಾಗಿ ಕಾಣಿಸ್ಲಿಲ್ಲ ಆದ್ರೆ ವಿಡಿಯೋದಲ್ಲಿ ನಮ್ಮನೆಯವರೇ ಕಾರಣ ಅದಕ್ಕೆ. ಓಕೆ ಓಕೆ. ನನ್ನ ಬಟ್ಟೆ ಚೆನ್ನಾಗಿ ಒಗ್ದವಳೆ. ಚಿಕ್ಕದು ಜಾಸ್ತಿ ಒಗ್ಗದೇ ಆಗಿದೆ ನಂದು. ಇವ್ರಿಗೆ ಬಟ್ಟೆಗಳ ಅಣ್ಣ ತಮ್ಮಂದಿರ್ದ. ಈಗ ಬಟ್ಟೆ ವಾಶ್ ಮಾಡಿದ್ದೆಲ್ಲ ಆಯ್ತು. ಇವಾಗ ಐರನ್ ಮಾಡ್ಬೇಕಂತೆ, ಹಾಗಾಗಿ ಅದಕ್ಕೆ ಬೇರೆ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೇನೆ. ಒಂದು 50 ಸೆಕೆಂಡ್ ಅಷ್ಟೇ ಈಗ ಮಾಡಿರೋದು. 50 ಸೆಕೆಂಡಿಗೆ 3-4 ಜೊತೆ ಬಟ್ಟೆ ಚೇಂಜ್ ಮಾಡಾಯ್ತು. ಪಾಪ ನಾವು ಸಿಂಪಲ್ ಆಗಿ ಬರೀ ಶಾರ್ಟ್ ಮೂವಿಗಳಿಗೆ ನಾವು ಹಿಂಗೇನ ಮೇಲೆ ಪಾಪ ಎಷ್ಟು ದೊಡ್ಡ ಮೂವಿ ಮಾಡೋರಿಗೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ. ಆ ಕಡೆ ಅವರು ಕ್ಯಾಮ್ರಾ ಮತ್ತೆ ಲೈಟ್ ಇಟ್ಕೊಂಡು ನಿಂತಿದ್ದಾರೆ ಇಬ್ರು. ಮಾತಾಡಂಗಿಲ್ಲ, ಬಟ್ ನಾನು ವಾಯ್ಸ್ ಓವರ್ ಕೊಡ್ಬೇಕು ಮತ್ತೆ ಲಾಸ್ಟಿಗೆ. ಫಸ್ಟ್ ನಾನು ವಿಡಿಯೋ ಮುಗಿಸ್ಕೊಬಿಡ್ತೀನಿ. ಐರನ್ ಮಾಡ್ತೀನಿ. ರೂಮಲ್ಲಿ ಐರನ್ ಮಾಡ್ತಿರೋ ಸೀನ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಹಾಲಿಗೆ ಬಂದಿದೀವಿ. ಅದು ಕಟ್ ಈ ಕಡೆ ಕೂತ್ಕೋಬೇಕಂದ್ರೆ ನಾನು ಬರೀ ನನ್ನ ಫೋನಿನ ಕಡೆ ನೋಡ್ತಾ ಇದ್ದೀನಿ. ಇದೇನು ಕಾಣುತ್ತೆ ಹಿಂದ್ಗಡೆ? ಜಾಗ ಚೇಂಜ್. ಇವ್ನು ಬೇಕು ಅಂತ ಮುಚ್ತಾ ಇದ್ದೇನೆ ನಾನು. ಸರಿನಾ? ಸರಿ ನೋಡಿ, ಇವರು ವಿಡಿಯೋ ಮಾಡೋರು ಹಿಂಗೆ ಕೂತಿದ್ದಾರೆ, ಅವರು ಹಂಗೆ ಕೂತಿದ್ದಾರೆ. ಲೈಟ್ ಇಟ್ಕೊಳ್ಳೋರು, ಕೆಲವೊಂದು ಲೈಟ್ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಕರೆಂಟಿಗೆ ಚಾರ್ಜಿಗೆ ಆಗ್ತಲೇ ಐರನ್ ಮಾಡೋ ಅಂತ ಸೀನ್ ಇದು. ಅಷ್ಟು ಕೆಟ್ಟದಾಗ ಬಂದಿದೆಯಲ್ರಿ ಐರನ್ ಬಾಕ್ಸ್ ಹಾಳಾಗಿರೋದು. ಓ, ಹಂಗೆ ಇಟ್ಟಿರೋದೆಲ್ಲ ಮಾಡಿಲ್ವಾ? ನಾನು ಒಂದು ಸೈಡ್ ಇಟ್ಟಿದ್ದೀನಿ, ಹಾಗಾಗಿ ನಾನು ಎಡಿಟ್ ಮಾಡಿ ನನಗೂ ಗೊತ್ತು. ಅದ್ಯಾಕೋ ಒಂದು ಪೇಂಟ್ ಮಾಡ್ಬಿಟ್ಟು ಸುಮ್ಮನೆ ಒಂದು ಮೇಕಪ್ ಮಾಡಿಸ್ಬಿಟ್ಟು ಸುಮ್ಮನೆ ಕೂರಿಸಿ ಹಂಗೆ ಒಂದು ಸೀರೆ ಹಾಕಿ ಫುಲ್ ಜ್ಯುವೆಲ್ಲರಿ ಹಾಕ್ಬಿಟ್ಟು ಐರನ್ ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ. ಆಕ್ಚುಲಿ ಕತೆ ಏನು ಅನ್ನೋದು ನನಗೆ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಗೊತ್ತು. ಬರೀ ಅವ್ರು ಹಿಂಗೆ ಮಾಡು ಅಂತಿದ್ದಾರೆ, ಹಂಗಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಕಡೆ ಬೆಳಕು ಇದು ಮಾಡಿರೋದ್ರಿಂದ ಒಂದೊಂದು ಕಡೆ ಚೆನ್ನಾಗಿ ಬರ್ತಾ ಇಲ್ಲ ನೋಡಿ. ಪ್ಲಗ್ ಎಲ್ಲ ಕಿತ್ತಾಕಿದ್ದೀವಿ, ಆದರೂ ಕೂಡ ಐರನ್ ಮಾಡೋ ಸೀನು. ಪ್ಲಗ್ ಎಲ್ಲ ಕನೆಕ್ಟ್ ಮಾಡಿಲ್ಲ.
ಇಲ್ಲ ನನ್ನಲ್ಲಿ ಮೆಮೊರಿ ಫುಲ್ ಆಗೋಗ್ಬಿಟ್ಟಿದೆ, ಹಾಗಾಗಿ ತುಂಬ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಇಲ್ಲಾಂದ್ರೆ ರೆಕಾರ್ಡ್ ಮಾಡುವೆ. ನಾಳೆ ನೋಡೋಣ, ಆದಷ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲ, ಇನ್ನೂ ತುಂಬ ಆಗಿದೆ. ಮಳೆ ಬರೋ ಥರ ಆಗ್ಬಿಟ್ಟಿದೆ ನೋಡಿ, ಸರಿ ಗಾಳಿ ಮಿಸ್ತಾ ಇದೆ, ಜೋರು ಗಾಳಿ, ಗುಡುಗು ಮಿಂಚು, ಮಳೆ ಬರುತ್ತೆ. ಚಂದ ಅಲ್ಲ? ಈ ಮಳೆ ಇನ್ನೂ ಬಂದಿರಲ್ಲ, ಮಳೆ ಬರೋಕೆ ಈ ಗಾಳಿ ಬೆಳಕು ಜೋರು ಗಾಳಿ ಬರುತ್ತಲ್ಲ, ಈ ಚಂದ ಒಂಥರ ಒಂದೊಂದ್ಸರಿ ಸುಂಟ್ರು ಗಾಳಿ ಬಂದಂಗೂ ಬರುತ್ತೆ. ಮತ್ತು ಅವಾಗ ಎಲ್ಲರೂ ಬಟ್ಟೆ ಒಣಗಾಕಿ ತಗೊಳ್ತಾ ಇರ್ತಾರೆ, ಕುರಿ ಕೋಳಿ ಎಲ್ಲ ಕೊಡ್ಕೆ ಕಟ್ತಾ ಇರ್ತಾರೆ, ಅಥವಾ ಮಕ್ಕಳೆಲ್ಲ ಈ ಒಳಗೆ ಕರ್ಕೊಂಡು ಬೆಚ್ಚಿ ಕೂತ್ಕೊಳ್ಳೋ ಥರ, ಆ ಥರ ಚಂದ ಈಗ ಓಡೋಗಿ ಎಲ್ಲ ಅವ್ರವ್ರ ಮನೆಗೆ ಸೇರ್ಕೊಂಡ್ಬಿಡ್ತಾರೆ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ. ಮುಂಚೆ ನಾವೇನಾದ್ರು ಪಕ್ಕದ ಮನೇಲಿ ಅಥವಾ ಹೊರಗಡೆ ಏನಾದರೂ ಆಟ ಆಡ್ತಾ ಇದ್ರೆ ನಮ್ಮಮ್ಮ ಇನ್ನೇನು ಗುಡುಗು ಮಿಂಚು ಬರ್ತಿದೆ, ಮನೆಗೆ ಬನ್ನಿ, ಇನ್ನೇನು ಜೋರು ಮಳೆ ಬರುತ್ತೆ, ಬನ್ನಿ ಒಳಗೆ ಅಂತ ಕಿಚ್ಚವ್ರು ಅಮ್ಮ. ಎಲ್ಲಿದ್ರು ನನ್ನ ಕರ್ಕೊಬಂದ್ಬಿಡೋರು. ಇನ್ನೇನು ಗುಡುಗು ಮಿಂಚು ಬರೋ ಟೈಮ್ ಆಗಿರುತ್ತಲ್ಲ, ಹಾಗಾಗಿ ನಮ್ಮಮ್ಮ ಶಿವಪ್ಪ ಬರೋರು ನನ್ನ ಕರ್ಕೊಂಡು ಹೋಗೋಕ್ಕೆ. ಪಕ್ಕದ ಮನೇಲಿ ಇರುವ ಆಟ ಆಡ್ತಾ ಇರುವು. ಗಟ್ಟಿ ಕೋಳಿಲಿ ಚಿಕನ್ ಸಾಂಬಾರು ಮಾಡ್ತಾ ಉಂಟು, ನಾಟಿ ಕೋಳಿ ಸಾಂಬಾರು ಥರ. ಈಚೆ ಮತ್ತು ಕಬಾಬಿಗೆ ಮಿಕ್ಸ್ ಮಾಡುಂಟು, ಅದು ಬೇರೆ ಚಿಕನ್ನ. ಆ ಚಿಕನ್ನು ಮತ್ತು ಈ ಗಟ್ಟಿ ಕೋಳಿ ಚಿಕನ್ನಲ್ಲಿ ಕರುಮು ಮತ್ತು ಮೊಟ್ಟೆ, ಲಿವರು ಎಲ್ಲ ಇತ್ತಲ್ಲ, ಹಾಗಾಗಿ ಇದೊಂದು ಡ್ಯಾಡಿ ಗ್ರೇವಿ ಮಾಡಿ ಕೂರಿಸಿದ್ದಾರೆ, ಉರುಡಿ ಮಾಡಿ. ಇಷ್ಟು ಸಿಂಪಲಾಗಿ. ನಾವಾದರೆ ಬರೀ ಉಪ್ಪು ಖಾರ ಏನೇನೋ ಹಾಕ್ತೀವಿ, ಒಗ್ಗರಣೆ ಹಾಕ್ತೀವಿ, ಎಣ್ಣೆ ಹಾಕ್ತೀವಿ ಜಾಸ್ತಿ ಅಂತ ಹೇಳಿ, ಇದು ನಮ್ಮ ಡ್ಯಾಡಿನೇ ಮಾಡಿರೋದು. ಈಚೆ ಕಬಾಬಿಗೆ ಎಲ್ಲ ಕಲಸಿಟ್ಟುಂಟು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಗೆ ಉಳಿದಿತ್ತಲ್ಲ, ಕಟ್ ಮಾಡಿಬಿಟ್ಟು ಉದುರಿಸಿದ್ರೆ ಕೊನೆಗೆ ಬಿಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಡೋದು. ಚೆನ್ನಾಗಿತ್ತು. ಬಾಯಿಗೆ ಬೆಳ್ಳುಳ್ಳಿ ಸಿಕ್ಕಿದ್ರೆ, ಕರಿಬೇವಿನ ಸೊಪ್ಪು ಸಿಕ್ಕಿದ್ರೆ, ಈರುಳ್ಳಿ ಓಕೆ ಒಂದು ಸ್ವಲ್ಪ ಅದೊಂದು ಚೂರು ಉಳಿದಿತ್ತಲ್ಲ ಅಂತ ಹಾಕಿದೆ ಅಷ್ಟೇ. ಈ ಕಡೆ ನೋಡಿ, ಅದು ಬೇಯಲಿ ಬಿಡಲಿ, ನಮ್ಮ ಡ್ಯಾಡ್ ಅದಕ್ಕೆ ಏನೇನು ಕಲಾಪ ಮಾಡಬೇಕೆಲ್ಲ ಮಾಡಿ ಬಿಟ್ಬಿಡ್ತಾರೆ. ಸಖತ್ತಾಗಿ ಬಂದಿದೆ ನೋಡಿ, ಸಾಂಬಾರು ರೆಡಿ. ನಮ್ಮ ಡ್ಯಾಡಿಗೆ ಸ್ವಲ್ಪ ತೆಳು ಇರಬೇಕು, ಬಟ್ ಮಸಾಲೆ ಎಲ್ಲ ಕಾಯಿ ಎಲ್ಲ ಜಾಸ್ತಿ ಹಾಕಬಾರ್ದು, ಆದರೂ ತೆಳು ಇರಬೇಕು, ಆ ಥರ ನಮ್ಮ ಡ್ಯಾಡಿ. ಊಟ ಮಾಡಿ ಬರೀ ಮಾತೇ ಆಯಿತು. ನೆನ್ನೆ ಜೋರು ಗುಡುಗು ಮಿಂಚು ಮಳೆ ಬಂತು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಬ್ರು. ಆ ಜೋರಾಗಿ ಗುಡುಗು ಬರ್ತಿತ್ತಲ್ಲ, ಅವಾಗ ಏನು ಮಾಡ್ತಾ ಇದ್ದೆ ಭುವನ್ ಮನನಿ ಅಂತ ಇಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಅವ್ರಿ ಇಲ್ಲಿ ಕಾಯ್ತಾ ಕೂತಿದೆ, ಮೂಲೆ ಹಾಕ್ತಾರೆ ಅಂತ. ಒಂದೇ ಸರಿ ಮಳೆ ಸ್ಟಾರ್ಟ್ ಆಯ್ತು. ಈ ಮಳೆಯಲ್ಲಿ ಬಿಸಿ ಬಿಸಿ ಕಬಾಬು, ಬಜ್ಜಿ, ಬೋಂಡಾ ತಿಂಡಿ ಏನು ಸಖತ್ತಾಗಿರುತ್ತೆ ಗೊತ್ತಾ. ಇವತ್ತು ಕಬಾಬ್ ಕೂಡ ಅಷ್ಟೇ ಸಖತ್ತಾಗಿ ಬಂದ್ಬಿಟ್ಟಿದೆ. ಅನ್ನ, ಸಾಂಬಾರ್, ಚಿಕನ್ ಕರಿ, ಚಿಕನ್ ಈಗೀಗೆ ಬಿಟ್ಟುಂಟು. ಈಗೆಲ್ಲ ಕೂತ್ಕೊಂಡು ನಾನು ಕ್ಲೀನ್ ಮಾಡಬೇಕು. ಅಂದರೆ ಎಲ್ಲ ಹಳೆ ಬಟ್ಟೆನೇ, ಬಟ್ ಸೀನಿಗೆ ಮಾತ್ರ ಬೇರೆ ಬೇರೆ ಬಟ್ಟೆ ಹಾಕೊಳ್ಳೋದು ಅಷ್ಟೇ. ಕ್ಯಾರೆಕ್ಟ್ರಿಗೆ ಸೂಟ್ ಆಗೋ ಥರ ಪ್ಲಗ್ ಕೀಳ್ಬೇಕು ನೋಡಿ, ಮಳೆ ಬರೋಂಗಾಗಿದೆ. ಎಲ್ಲ ಪ್ಲಗ್ ಕೀಳ್ಬೇಕು ಈಗ ನೋಡಿ. ಮಳೆ ಬಂದೇ ಹೋಯ್ತು. ನೀರಕ್ಕೆ ಸ್ಟಾರ್ಟ್ ಆಗಿದೆ. ಎಷ್ಟೊಂದು ಮಳೆ ಬಂದಿಲ್ಲಪ್ಪ, ನೀರು ಅಷ್ಟೇನು ಮಳೆ ಬಂದಿಲ್ಲ. ಗುಡುಗು ನೋಡಿ, ನಮ್ಮ ಲಕ್ಕಿ ನೋಡಿ ಒಳಗೆ ಹೋಗಿ ಕೂತ್ಕೋಬೋದು, ಸುಮ್ಮನೆ ಸುತ್ತದು ಗರನೇ ಚಂದ. ಇಷ್ಟೊತ್ತಿನಲ್ಲಿ ಹೊರಗೆ ನಿಂತ್ಕೊಳ್ಳೋಕೆ, ಆದರೆ ಗುಡುಗು ಮಿಂಚು ಬರುತ್ತಲ್ಲ, ಬೈಕ್ ಒಳಗಡೆ ಹೋಗ್ಬೇಕಷ್ಟೇ. ಈಚೆ ಸಂಜೆ ಕಾಫಿ ರೆಡಿ ಆಗ್ತಾ ಇದೆ ನೋಡಿ, ಎಷ್ಟು ದಪ್ಪ ಕೆನೆ ಬಂದಿದೆ ಅಂತ. ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಶೂಟಿಂಗ್ ಇದೆ. ನೆನ್ನೆ ಸ್ವಲ್ಪ ಅಷ್ಟೇ ಶೂಟಿಂಗ್ ಆಗಿದ್ದು, ಇವತ್ತಿದೆ. ಇವತ್ತು ಹಾಗೆ ನಮ್ಮ ಚಿಕ್ಕಪ್ಪನ ಮಗಂದು ಕೂಡ ನಾಡಿದ್ದು ಮದುವೆ ಇರೋದ್ರಿಂದ ಇವತ್ತು ಸ್ವಲ್ಪ ಧೂಳಸೆ ಮತ್ತು ದೇವಸ್ಥಾನಕ್ಕೆ ಹೋಗೋದು, ಬೆಟ್ಟದ ರಂಗನಾಥ ಸ್ವಾಮಿಗೆ ಹೋಗಬೇಕು. ಬಟ್ ನಾನು ಹೋಗ್ತಾ ಇಲ್ಲ, ಇವತ್ತು ಶೂಟಿಂಗ್ ಇರೋದ್ರಿಂದ. ಹಾಗೆ ಊರಿಗೆಲ್ಲ 1-2 ದಿನ ಮುಂಚೆ ಹೇಳ್ತಾರಲ್ಲ, ಹಾಗೆ ಮನೆಗೆ ಹೋಗಿ ಕುಂಕುಮ ಕೊಟ್ಟು ಹೂ ಕೊಟ್ಟು ಹೇಳ್ಕೊಂಬರೋಕ್ಕೆ ಅಂತ ಇವತ್ತು ಆಂಟಿ ಅಮ್ಮ ಎಲ್ಲ ಹೋಗಿದ್ದಾರೆ. ನಾವು ಹೋಗ್ತಾ ಇಲ್ಲ, ಇವತ್ತು ಶೂಟಿಂಗ್ ಇದೆ. ಇವತ್ತಿಂದ ಫಂಕ್ಷನಿಗೆ ಹೋಗ್ತಾ ಇಲ್ಲ, ನಾಳೆಯಿಂದ ಹೋಗಬೇಕು. ಆಂಟಿ ಬಂದು ಬೈಯುತ್ತೆ, ಇನ್ನು ಆಂಟಿಗೆ ಸಿಕ್ಕಿಲ್ಲ ನಾನು. ಓ ಆಂಟಿ ಹಾಲೇ ಕುಡಿಲಿಲ್ಲ ಆಂಟಿ, ತಡ್ರಿ ಮತ್ತೆ. ನಾನೀಗ ಒಂದು ಸ್ವಲ್ಪ ತಿಂಡಿ ರೆಡಿ ಮಾಡಿ, ಅಮ್ಮ ಎಲ್ಲ ಮಾಡಿಟ್ಟಿದ್ದಾರೆ. ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ, ಮನೆ ಉಡಿಸಿ, ದೇವ್ರ ಪೂಜೆ ಮಾಡಿ. ಇವತ್ತು ಅದರಲ್ಲೂ ಶುಕ್ರವಾರ ಮಿಸ್ ಮಾಡೋದೇ ಇಲ್ಲ ದೇವ್ರ ಪೂಜೆ. ನಮ್ಮ ಅತೇಜರ ಗ್ರಾಮ ದೇವತೆ ನಮ್ಮಲ್ಲೇ ಇರೋದ್ರಿಂದ ಅದು ಮಾಡಲೇಬೇಕು. ಅದೆಲ್ಲ ಮಾಡಿ ಎಲ್ಲ ಆಯಿತು. ನಾನು ಜಸ್ಟ್ ಇವಾಗ ಸ್ನಾನ ಮಾಡಿ ಶೂಟಿಂಗಿಗೆ ಹೊರಟಿದ್ದೀನಿ. ಪಲ್ಯ ಒಂದು ಮಾಡಬೇಕಷ್ಟೇ. ಬೀಟ್ರೋಟ್ ಎಲ್ಲ ಬೇಯಿಸಿಟ್ಟಿದ್ದಾರೆ ಅಮ್ಮ. ನಾನು ಈಗ ಒಗ್ಗರಣೆ ಕೊಟ್ಟು ಬಂದಿದ್ದೀನಿ. ನನ್ನ ಪಲ್ಯ ಕೂಡ ರೆಡಿಯಾಗಿದೆ. ಸಾಂಬಾರು ಸೊಪ್ಪು ಒಂದು ಹಾಕಿದರೆ ಮುಗೀತು ಬೀಟ್ರೋಟ್ ಪಲ್ಯ. ದೋಸೆ ಇಟ್ಟು ಪಾಪ ಅಮ್ಮ ರೆಡಿ ಮಾಡಿಟ್ಟು ಹೋಗಿದ್ದೆ. ಈಗ ಮತ್ತೆ ಫಿಲ್ಮ್ ಸ್ಟಾರ್ಟ್ ಆಗ್ತಾ ಇದೆ. ಬಟ್ಟೆಗಳು ಹಾಕಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಅದು ಬೇಡ, ಇದು ಸೂಟ್ ಆಗಲ್ಲ, ನೀನೇನು ಫಂಕ್ಷನ್ಗೆ ಹೊರಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಯಾವ ಥರದ ಬಟ್ಟೆ ಹಾಕೋಬೇಕು?
ಏನ್ ಹಾಕಿದ್ರು ಅದು ಬೇಡ ಇದು ಬೇಡ ಇದು ಬೇಡ ಅಂತಿದ್ದಾರೆ ನೋಡಿ. ಇಷ್ಟು ಬಟ್ಟೆಗಳು ಹೇಳೋದು ನೀನ್ ಫಂಕ್ಷನ್ ಮಾಡ್ತಾ ಇದೀಯ ಮನೇಲಿ ಇವ್ರು ಚೆನ್ನಾಗಿ ಕಾಣ್ಬೇಕಂತ ಶಾರ್ಟ್ ಫಿಲ್ಮ್ ಮತ್ತೆ ನಾವು ಹೇಳ್ದಾಗ ಫೋಟೋ ಗಿಟ್ಟ ತಕೊಡ್ಲಿಲ್ಲ ಬಟ್ಟೆಲಿ ಅಂತ ಹಿಂಗೆ ಆಗುದು. ದೊಡ್ಡ ಟಾರ್ಚರ್ ಮನೆಯವ್ರನ್ನ ಹಾಕೊಂಡು ಶಾರ್ಟ್ ಫಿಲ್ಮ್ ಮಾಡೋದಿಲ್ಲ. ಅತಿ ದೊಡ್ಡ ಟಾರ್ಚರ್ ಇದಕ್ಕಿಂತ ಯಾವ್ದು ಇಲ್ಲ. ಬೇರೆಯವ್ರ ಮನೆ ಮುಟ್ಬಾರ್ದು ಬೀಳ್ತದೆ. ಬೇರೆಯವ್ರನ್ನ ಹೇಳ್ಬೋದು, ಇವ್ರು ಹೇಳಕ್ಕಾಗಲ್ಲ. ಹೇಳದ್ ಮುಖ ಬೇರೆ ಇಷ್ಟು ದಪ್ಪ ಆಯ್ತವೆ, ನಾವ್ ಏನ್ ಮಾಡೋಣ. ಇಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಕೂಲಾಗಿ. ಒಂದ್ 2-3 ಬಟ್ಟೆ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ನಿನ್ನೆ 4 ಬಟ್ಟೆ ಚೇಂಜ್ ಮಾಡಿಸಿದ್ದಾರೆ. ಅವ್ರು ಹೇಳ್ದಂಗೆ ಎಲ್ಲ ಕೇಳಿದ್ದೀನಿ. ಇವತ್ತು ಅಂದರೆ ಈಗ ಯಾವುದೋ ಡ್ರೆಸ್ ಹಾಕ್ತೀವಿ ಅದು ಫುಲ್ ಇರುತ್ತೆ ಆ ಮೂವಿಲಿ, ಅಲ್ಲ ಆ ಶಾರ್ಟ್ ಮೂವಿಲಿ. ಹಾಗಾಗಿ ಚೆನ್ನಾಗಿರೋದು ಒಂಚೂರು ಹಾಕೊಳ್ಳೋಣ ಅಂತ ಅವ್ರು ಬೇಡ ಮೆಸ್ಸಿ ಆಗಿರೋದು ಮನೆ ಹತ್ರ ಇರೋದು, ಮನೆ ಹತ್ರ ಇರುವಾಗ ಹೇಗಿರ್ತಾರೆ ಹಾಗೆ ಹಾಕು ಅಂತ ಹೇಳ್ತಿದ್ದಾರೆ. ಒಂದು ಹಾಕಿ ತೋರಿಸ್ತೆ ಅದು ಬೇಡ ಅಂದರೆ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ, ಬೇಡ ಅಂತಿದ್ದಾರೆ. ನೋಡ್ಬೇಕು ಈಗ ಮತ್ತೆ ಯಾವುದು ಅಂತ. ನನಗೆ ಧೃತಿ ಬಟ್ಟೆ ಬೇಕಾಗಿತ್ತು, ಯೂನಿಫಾರ್ಮು. ಧೃತಿದು ಯೂನಿಫಾರ್ಮ್ ಬೇಕಾಗಿತ್ತು ನನಗೆ. ಹಾಂ ಬನ್ನಿ. ಓ 2 ಯೂನಿಫಾರ್ಮ್ ಇದೆಯಾ? ಅಯ್ಯೋ ಇಲ್ಲ, ತಿಂಡಿ ಮಾಡ್ಕೊಬಂದಿಕ್ಕ. ಇಲ್ಲ ತಿಂಡಿ ಈಗ ಮಾಡ್ಕೊಬಂದಿದ್ದೀನಿ. ಇಲ್ಲ ಬೇಡ ಮನೋಣ. ಇಲ್ಲ ಬೇಡಕ್ಕ. ಇಲ್ಲ ಪರವಾಗಿಲ್ಲ. ಇಲ್ಲ ಆಯ್ತಕ್ಕ. ಇಲ್ಲ ಆಯ್ತು. ಇಲ್ಲ ಆಯ್ತು ಅಕ್ಕ. ಇಲ್ಲ ಬೇಡ ಅಕ್ಕ ಪರವಾಗಿಲ್ಲ. ಹಾಂ ಯಾವ್ದಾದ್ರು ಒಂದು ಚೆಕ್ಸ್, ಅಲ್ಲ ಯಾವ್ದಾದ್ರು ಐತೆ ಚೆಕ್ಸ್ ಅಂತಾನೆ ಏನಿಲ್ಲ. ಹಾಂ ಸ್ಕೂಲ್ ಯೂನಿಫಾರ್ಮ್. ತಾನಿ ಏನು ಮಾತಾಡಿದೆ? ಹಾಂ ನೋಡ್ತೀನಿ ತಡಿ. ಹಾಗೆ ಶಾರ್ಟ್ ಮೂವಿಗೆ ಸಂಬಂಧಪಟ್ಟ ಹಾಗೆ ನನ್ನ ಮಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಬೇಕಾಗಿತ್ತು. ಹಾಗಾಗಿ ತಗೊಂಡೋಗೋಣ ಮಕ್ಕಳದ್ದು ಬಟ್ಟೆ ಅಂತ ಹೇಳಿ ನಮ್ಮ ಒನ್ನಣ್ಣನ ಮನೆಗೆ ಬಂದಿದ್ದೆ. ಅಂದರೆ ನಮ್ಮ ಮಾವನ ಮಗ, ಅಂದರೆ ನಮ್ಮ ಅಜ್ಜನ ಅಕ್ಕನ ಇದೇ ಊರಿಗೆ ಕೊಟ್ಟಿದ್ದು. ಹಾಗಾಗಿ ಅಣ್ಣ ತಮ್ಮಂದಿರೆಲ್ಲ ಇಲ್ಲೇ ಇರೋದ್ರಿಂದ ಹಾಗಾಗಿ ಬೆಳಗ್ಗೆ ತಿಂಡಿ ಟೈಮಿಗೆ ಬಂದುಬಿಟ್ನಲ್ಲ. ಬೆಳಗ್ಗೆ ಶೂಟಿಂಗ್ ಬೇಗ ಸ್ಟಾರ್ಟ್ ಮಾಡಿದ್ರು, ತಿಂಡಿ ಟೈಮಿಗೆ ಬಂದಲ್ಲ. ಹಾಗಾಗಿ ತಿಂಡಿ ಮಾಡವ, ಕಾಫಿ ಕುಡಿಯುವ, ಹಾಲು ಕುಡಿಯುವ ಅಂತ ಹೇಳ್ತಾನೆ ಇರ್ತಾರೆ. ನಾನು ಯಾವಾಗ ಬಂದರೂ ಅಷ್ಟೇ, ನಮ್ಮ ಓನಣ್ಣ ಆಗಲಿ ಕಂತೆ ಅಕ್ಕ ಆಗಲಿ ಹೇಳ್ತಾ ಇರ್ತಾರೆ. ನಾನು ಯಾವ ಪ್ರೀತಿಲಿ ಎಷ್ಟು ಪ್ರೀತಿಲಿ ನಾನಿಲ್ಲಿ ಬಟ್ಟೆ ಶೂಸ್ ಆಗಲಿ ಇಸ್ಕೊಳಕ್ಕೆ ಬಂದಿದ್ದೀನಿ, ಅವರು ಅಷ್ಟೇ ಪ್ರೀತಿಲಿ ನಾನು ಹೋದಾಗ ಬಂದಾಗ ಖುಷಿಲಿ ಮಾತಾಡಿಸಿ ಕಳಿಸ್ತಾರಲ್ಲ, ಆ ಪ್ರೀತಿಗೋಸ್ಕರ ನಾನು ಕೂಡ ಬಂದಿರೋದು. ನಾನು ಎಷ್ಟು ಖುಷಿಲಿ ನಮ್ಮವರು ಅಂತ ಏನು ಇಸ್ಕೊಳಕ್ಕೆ ಹೋಗ್ತೀನಿ, ಅವರು ಅಷ್ಟೇ ನಮ್ಮವರು ಅಂತ ಹೇಳಿ ಅಷ್ಟೇ ಪ್ರೀತಿಲಿ ಕೊಡ್ತಾರೆ. ಅದೇ ಖುಷಿ ನನಗೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ